ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ಕ್ರಿಕೆಟ್ ಲೋಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದಪ್ಪ ಆರ್ಸಿಬಿ ಗತ್ತು. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಫೈನಲ್ ಪಂದ್ಯ ನೋಡಿದ್ದಷ್ಟು ಜನ ಗೊತ್ತಾ? ಬೆಂಗಳೂರು IPL 2025ರಲ್ಲಿ ನಮ್ಮ ಆರ್ಸಿಬಿ ಅಕ್ಷರಂ ಅಬ್ಬರಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. IPL ಅಧಿಕೃತ ಪ್ರಸಾರ ಮತ್ತು ಸ್ಟ್ರೀಮಿಂಗ್ ಪಾಲರಾದ ಜಿಯೋ ಹಾಟ್ ಸ್ಟಾರ್ ಟಿವಿ ಮತ್ತು ಡಿಜಿಟಲ್ ಮೂಲಕ ದಾಖಲೆಯ 1 ಬಿಲಿಯನ್ ಪ್ರೇಕ್ಷಕರನ್ನು ತಲುಪಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ಜಿಯೋ ಹಾಟ್ ಸ್ಟಾರ್ 23.1 ಬಿಲಿಯನ್ ವೀಕ್ಷಣೆಗಳು ಮತ್ತು 384.6 ಬಿಲಿಯನ್ ನಿಮಿಷಗಳ ವೀಕ್ಷಣಾ ಸಮಯದೊಂದಿಗೆ ಹೊಸ ದಾಖಲೆ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 29% ಏರಿಕೆಯಾಗಿದೆ. ಈ ವೃದ್ಧಿಗೆ ಟಿವಿ ಬಳಕೆಯಲ್ಲಿನ 49% ಹೆಚ್ಚಳ ಕಾರಣವಾಗಿದೆ. ಲಿನಿಯರ್ ಟಿವಿಯಲ್ಲಿಯೂ ಸ್ಟಾರ್ ಸ್ಪೋರ್ಟ್ಸ್ 456 ಬಿಲಿಯನ್ ನಿಮಿಷಗಳ ವೀಕ್ಷಣೆಯೊಂದಿಗೆ ಎಲ್ಲಾ ವರ್ಗದಲ್ಲಿ ಅತ್ಯುನ್ನತ ಸರಾಸರಿ ಟಿವಿ ರೇಟಿಂಗ್ ದಾಖಲಿಸಿದೆ. ಈ ಋತುವಿನ ಪ್ರಾರಂಭದ ವಾರದಾದ್ಯಂತ ಮೊದಲ 3 ಪಂದ್ಯಗಳಲ್ಲಿ 49.56 ಬಿಲಿಯನ್ ನಿಮಿಷಗಳ ವೀಕ್ಷಣೆ ದಾಖಲಾಗಿದ್ದು, ಇದು IPL ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಮಧ್ಯದಲ್ಲಿ ಲೀಗ್ ಸ್ಥಗಿತಗೊಂಡಿದ್ದರೂ ಸಹ ಜಿಯೋ ಹಾಟ್ ಸ್ಟಾರ್ ಗೆ ವೀಕ್ಷಣೆಯಲ್ಲೂ ಹೊಸ ದಾಖಲೆಯನ್ನು ಮಾಡಿದೆ. ಜಿಯೋ ಹಾಟ್ ಸ್ಟಾರ್ ಟಿವಿ ಮತ್ತು ಡಿಜಿಟಲ್ ನಲ್ಲಿ 12 ಭಾಷೆಗಳಲ್ಲಿ 25ಕ್ಕೂ ಅಧಿಕ ಫೀಡ್ಗಳೊಂದಿಗೆ 170ಕ್ಕೂ ಹೆಚ್ಚು ಪರಿಣಿತರು ಸೇರಿದಂತೆ ಕ್ರಿಕೆಟ್ ಪಂಡಿತರು ಮಾಜಿ IPL ಚಾಂಪಿಯನ್ಗಳ ಮೂಲಕ ರಸದೌತಣ ಬಡಿಸಿತು. ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಹಾಟ್ ಸ್ಟಾರ್ ಸೇರಿ IPL ಪಂದ್ಯದಲ್ಲಿ ಒಟ್ಟು 31.7 ಬಿಲಿಯನ್ ನಿಮಿಷಗಳ ವೀಕ್ಷಣೆ ದಾಖಲಾಗಿದ್ದು, ಇಂದು T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಪಂದ್ಯವಾಗಿದೆ. ಟಿವಿಯಲ್ಲಿ ಈ ಪಂದ್ಯವು 169 ಬಿಲಿಯನ್ ಪ್ರೇಕ್ಷಕರನ್ನು ತಲುಪಿದ್ದು 15 ಮಿಲಿಯನ್ ನಿಮಿಷಗಳ ವೀಕ್ಷಣೆಯೊಂದಿಗೆ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಈ ಪಂದ್ಯ 892 ಮಿಲಿಯನ್ ವಿಡಿಯೋ ವೀಕ್ಷಣೆ, 16.74 ಬಿಲಿಯನ್ ನಿಮಿಷಗಳ ವೀಕ್ಷಣೆಯೊಂದಿಗೆ ಡಿಜಿಟಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಈ ಸೀಸನ್ ನಲ್ಲಿ ಹಲವು ಐತಿಹಾಸಿಕ ಘಟನೆಗಳಿಂದ ಜನಮನದಲ್ಲಿ ಉಳಿಯಲಿದೆ. ವಿರಾಟ್ ಕೊಹ್ಲಿ ಮೊದಲ IPL ಟ್ರೋಫಿ ಗೆಲುವು, 14 ವರ್ಷಗಳ ವೈಭವ್ ಸೂರ್ಯವಂಶಿ T20 ಕ್ರಿಕೆಟ್ ನಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಆಗಿರುವುದರಿಂದ ಮ್ಯಾಕ್ಸಿಮಮ್ 2.0 ಸ್ವೈಪ್ ನ್ಯಾವಿಗೇಷನ್ ಭಾಷಾ ಆಧಾರಿತ ಕಾಮೆಂಟರಿ ಜನಮನ ಸೆಳೆದವು. ಹೀಗೆ ಕ್ರಿಕೆಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.